ಈಶ್ವರ್ಗೆ ಭಗವಂತನ ಹಲವಾರು ಸವಾಲುಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರೈತರ ಮೇಲೆ, ದಲಿತರ ಮೇಲೆ ಹಾಗೂ ಪ್ರತಿಯೊಬ್ಬರ ಮೇಲೆ ಒಂದಿಲ್ಲ ಒಂದು ಅನ್ಯಾಯ, ಅತ್ಯಾಚಾರ ಹಾಗೂ ಭ್ರಷ್ಟಾಚಾರವ ತಾಂಡವಾಡ್ತಾ ಇದೆ. ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರಿಗೆ ಕಿವಿ ಇಲ್ಲ, ಕಣ್ಣುಗಳಿಲ್ಲ. ಇಷ್ಟೆಲ್ಲ ನಡೆದರೂ ಕೂಡ ಕಣ್ಣು ಮುಚ್ಚಿಕೊಂಡು ಕೇಳದ ಹಾಗೆ ಇರ್ತಾರೆ ಅಂತಕ್ಕಂಥ ಮಾತನ್ನ ಕೇಂದ್ರದ ಮಾಜಿ ಸಚಿವರು ಆಗಿರುವಂತಹ ಭಗವಂತ್ ಖೂಬಾ ಅವರು ಈಶ್ವರ್ ಖಂಡ್ರೆಗೆ ಸವಾಲು ಹಾಕಿದ್ದಾರೆ. ಈಶ್ವರ್ ಖಂಡ್ರೆ ಅವರಿಗೆ 108 ಸವಾಲು ಹಾಕಿದ ಭಗವಂತ್ ಖೂಬಾ ಅವರ ಮಾತಿಗೆ ಬಹಿರಂಗವಾಗಿ ತಿಳಿಸಬೇಕು ಅಂತಕ್ಕಂಥ ವಾಗ್ದಾನವನ್ನು ಕೂಡ ಭಗವಂತ್ ಖೂಬಾ ಮಾಡಿದ್ದಾರೆ. ಹಾಗಾದರೆ ಆ ವಾಗ್ದಾನಗಳು ಏನು? ಬೀದರ್ನಲ್ಲಿ ಏನೇನು ಅಕ್ರಮ ಚಟುವಟಿಕೆ ನಡೀತಾ ಇದೆ, ಯಾರ್ಯಾರ ಪಾಲು ಎಷ್ಟಿದೆ, ಯಾಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿಂದ ಗೊತ್ತಿಲ್ಲದ ಹಾಗೆ ಇರ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭಗವಂತ್ ಖೂಬಾ ಸವಾಲು ಹಾಕಿದ್ದಾರೆ. ಹಾಗಾದರೆ ಈಶ್ವರ್ ಖಂಡ್ರೆ ಅವರು ಭಗವಂತ್ ಖೂಬಾ ಅವರ ಮಾತಿಗೆ ಉತ್ತರ ಕೊಡ್ತಾರ? ಕಾದು ನೋಡಬೇಕಾಗಿದೆ. ಬನ್ನಿ ಹಾಗಾದ್ರೆ ಇವತ್ತು ನಮ್ಮ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಈಶ್ವರ್ಗೆ ಭಗವಂತನ ಸವಾಲುಗಳು ಎನ್ನುವಂತಹ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ತೋರಿಸ್ತೀವಿ. ಭಗವಂತ್ ಖೂಬಾ ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಬೀದರ್ನಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇದೆ, ಹೇಗೆಲ್ಲ ತೊಂದರೆ ಆಗ್ತಾ ಇದೆ, ಮಟ್ಕ, ಜೂಜಾಟ, ಪಡಿತರ ಚೀಟಿ, ಅಕ್ಕಿ ಹಾಗೂ ಇನ್ನಿತರ ಭೂ ಕಬಳಿಕೆ ವಿಷಯ ಸಂಬಂಧಪಟ್ಟಿರುವ ಹಾಗೆ ಮಾತನಾಡಿದ್ದಾರೆ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಉತ್ತರವೇನು ಎಂಬುದನ್ನ ನೋಡಬೇಕಾಗಿದೆ. ಬನ್ನಿ ಆ ಸುದ್ದಿಗಳತ್ತ ಬಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಇಲ್ಲ ಅಂದ್ರೆ ನಿಮ್ಮ ಭಂಗಿತನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಿನ್ನೆ ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸದರು ನಿಮ್ಮ ನಿಜ ಬಣ್ಣವನ್ನ ಹೊರಹಾಕಿದ್ದಾರೆ. ನಿಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇವಲ ನಾಟಕ ರೂಪದಲ್ಲಿ ಕೈಯಲ್ಲಿ ಒಂದು ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ನಾವು ಸಂವಿಧಾನ ರಕ್ಷಕರಂತೀವಿ. ಎಲ್ಲಿದ್ದೀರಿ ರಾಹುಲ್ ಗಾಂಧಿ ಅವರೇ? ಏನಾದ್ರೂ ನಿಮ್ಗೆ ಮಾನ ಮರ್ಯಾದೆ ಇದ್ರೆ, ಸಂವಿಧಾನ ರಕ್ಷಣೆ ಮಾಡುವಂತ ನಿಜವಾದ ಮನಸ್ಥಿತಿ ಇದ್ರೆ ನಿಮ್ಮ ಉಪಮುಖ್ಯಮಂತ್ರಿಯನ್ನ ತಕ್ಷಣವಾಗಿ ರಾಜೀನಾಮೆ ಪಡೆದು ಪಕ್ಷದಿಂದ ಅವರಿಗೆ ವಜಾಗೊಳಿಸಬೇಕನ್ನುವಂಥದ್ದನ್ನು ಒತ್ತಾಯವನ್ನು ಮಾಡ್ತೀನಿ. 22 ತಿಂಗಳಲ್ಲಿ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎಲ್ಲಾ ರೀತಿಯ ಅನ್ಯಾಯವನ್ನು ಮಾಡ್ತಾ ಇದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎಲ್ಲಾ ರೀತಿಯ ಅನ್ಯಾಯವನ್ನು ಮಾಡ್ತಾ ಇದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎಲ್ಲಾ ರೀತಿಯ ಅನ್ಯಾಯವನ್ನು ಮಾಡ್ತಾ ಇದೆ. ಬಡವರ ನ್ಯಾಯವನ್ನು ಹತ್ತಿಕ್ತಾ ಇದೆ. ಬಡವರ ನ್ಯಾಯವನ್ನು ಹತ್ತಿಕ್ತಾ ಇದೆ. ಭ್ರಷ್ಟಾಚಾರವನ್ನು ತಾಂಡವಾಡ್ತಾ ಇದೆ. ಭ್ರಷ್ಟಾಚಾರವನ್ನ ತಾಂಡವಾಡ್ತಾ ಇದೆ. ಭ್ರಷ್ಟಾಚಾರವನ್ನ ತಾಂಡವಾಡ್ತಾ ಇದೆ. ಅಕ್ಕಿಯಲ್ಲಿ ಭ್ರಷ್ಟಾಚಾರ ಇರಬಹುದು, ಅಕ್ಕಿಯಲ್ಲಿ ಭ್ರಷ್ಟಾಚಾರ ಇರಬಹುದು, ಅಕ್ಕಿಯಲ್ಲಿ ಭ್ರಷ್ಟಾಚಾರ ಇರಬಹುದು, ಅಕ್ಕಿಯಲ್ಲಿ ಭ್ರಷ್ಟಾಚಾರ ಇರಬಹುದು. ಇವತ್ತು ಎಲ್ಲ ಯಾವ ಕಚೇರಿಯಲ್ಲಿ ಹೋಗ್ಲಿ 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 ಭ್ರಷ್ಟಾಚಾರ ಇರಬಹುದು. ಕ್ಲಬ್ಗಳಿಗೊಂದು ಬೀದರ್ ಜಿಲ್ಲೆಯಲ್ಲಿ ಜೂಜಾಟ, ಕ್ಲಬ್ಗಳಿಗೊಂದು ಬೀದರ್ ಜಿಲ್ಲೆಯಲ್ಲಿ ಜೂಜಾಟ, ಕ್ಲಬ್ಗಳಿಗೊಂದು ಬೀದರ್ ಜಿಲ್ಲೆಯಲ್ಲಿ ಜೂಜಾಟ, ಕ್ಲಬ್ಗಳಿಗೊಂದು ಬೀದರ್ ಜಿಲ್ಲೆಯಲ್ಲಿ ಜೂಜಾಟ, IPL ಮಟ್ಕ, IPL ಮಟ್ಕ, IPL ಮಟ್ಕ, IPL ಮಟ್ಕ, ಕಳ್ಳ ಸಾಗಾಣಿಕೆ ಅಕ್ಕಿ, ಕಳ್ಳ ಸಾಗಾಣಿಕೆ ಅಕ್ಕಿ, ಕಳ್ಳ ಸಾಗಾಣಿಕೆ ಅಕ್ಕಿ, ಕಳ್ಳ ಸಾಗಾಣಿಕೆ ಅಕ್ಕಿ, ಕಳ್ಳ ಸಾಗಾಣಿಕೆ ಅಕ್ಕಿ. ಹೀಗೆ ಮನೆಗಳ ಕಳ್ಳತನ, ಹೀಗೆ ಮನೆಗಳ ಕಳ್ಳತನ, ಹೀಗೆ ಮನೆಗಳ ಕಳ್ಳತನ, ಹೀಗೆ ಮನೆಗಳ ಕಳ್ಳತನ, ದರೋಡೆ, ಹಾಡು ಹಾಗಲೇ ಕೊಲೆಗಡತನ, ದರೋಡೆ, ಹಾಡು ಹಾಗಲೇ ಕೊಲೆಗಡತನ, ದರೋಡೆ, ಹಾಡು ಹಾಗಲೇ ಕೊಲೆಗಡತನ,
ದರೋಡೆ, ಹಾಡು ಹಾಕಲೆ, ಕೊಲೆಗಡತನ ಎಲ್ಲವೂ ಇವತ್ತು ಕರ್ನಾಟಕ ಸರ್ಕಾರದ ಜೊತೆಯಲ್ಲಿ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರೇ, ನಿಮಗೂ ಕೂಡ ನಾಚಿಕೆ ಆಗಬೇಕು, ನಿಮಗೂ ಕೂಡ ನಾಚಿಕೆ ಆಗಬೇಕು, ನಿಮಗೂ ಕೂಡ ನಾಚಿಕೆ ಆಗಬೇಕು, ನಿಮಗೂ ಕೂಡ ನಾಚಿಕೆ ಆಗಬೇಕು, ನಿಮಗೂ ಕೂಡ ನಾಚಿಕೆ ಆಗಬೇಕು. ಕಳೆದ 22 ತಿಂಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಿಮ್ಮ ಅನುಪಸ್ಥಿತಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಳೆದ 22 ತಿಂಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಿಮ್ಮ ಅನುಪಸ್ಥಿತಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಳೆದ 22 ತಿಂಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಿಮ್ಮ ಅನುಪಸ್ಥಿತಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿಮ್ಮ ಕಿವಿಗಳು ಕಿವುಡಾಗಿದ್ದಾವೆ, ನಿಮ್ಮ ಕಿವಿಗಳು ಕಿವುಡಾಗಿದ್ದಾವೆ, ನಿಮ್ಮ ಕಿವಿಗಳು ಕಿವುಡಾಗಿದ್ದಾವೆ, ಕಣ್ಣುಗಳು ಕಿವುಡಾಗಿದ್ದಾವೆ, ಕಣ್ಣುಗಳು ಕಿವುಡಾಗಿದ್ದಾವೆ, ಕಣ್ಣುಗಳು ಕಿವುಡಾಗಿದ್ದಾವೆ, ಕಣ್ಣುಗಳು ಕಿವುಡಾಗಿದ್ದಾವೆ. ನೀವು ಜನಪ್ರತಿನಿಧಿಯಾಗಿ ಉಳಿದಿಲ್ಲ, ನೀವು ಭ್ರಷ್ಟರ ಏಜೆಂಟರಾಗಿದ್ದೀರಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನೀವು ಜನಪ್ರತಿನಿಧಿಯಾಗಿ ಉಳಿದಿಲ್ಲ, ನೀವು ಭ್ರಷ್ಟರ ಏಜೆಂಟರಾಗಿದ್ದೀರಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನೀವು ಜನಪ್ರತಿನಿಧಿಯಾಗಿ ಉಳಿದಿಲ್ಲ, ನೀವು ಭ್ರಷ್ಟರ ಏಜೆಂಟರಾಗಿದ್ದೀರಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಜಿಲ್ಲಾಡಳಿತ ಮೇಲಾಗಲಿ, ಅಧಿಕಾರದ ವರ್ಗಗಳ ಮೇಲಾಗಲಿ ಯಾವುದೇ ರೀತಿಯ ನಿಮಗೆ ಹಿಡಿತ ಇಲ್ಲ. ಜಿಲ್ಲಾಡಳಿತ ಮೇಲಾಗಲಿ, ಅಧಿಕಾರದ ವರ್ಗಗಳ ಮೇಲಾಗಲಿ ಯಾವುದೇ ರೀತಿಯ ನಿಮಗೆ ಹಿಡಿತ ಇಲ್ಲ. ಜಿಲ್ಲಾಡಳಿತ ಮೇಲಾಗಲಿ, ಅಧಿಕಾರದ ವರ್ಗಗಳ ಮೇಲಾಗಲಿ ಯಾವುದೇ ರೀತಿಯ ನಿಮಗೆ ಹಿಡಿತ ಇಲ್ಲ. ಹೀಗಾಗಿ ನೀವು ಕೂಡ ಅಸಮರ್ಥ ಸಚಿವರಾಗಿದ್ದೀರಿ. 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 ಆ ಕಾರಣಕ್ಕಾಗಿ ತಾವುಗಳು ರಾಜೀನಾಮೆಯನ್ನು ಕೊಡಬೇಕು. ಇವತ್ತು ನಿಮ್ಮ ಉಪಮುಖ್ಯಮಂತ್ರಿಗಳು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂದಿದ್ದಾರೆ. ಅದಕ್ಕೆ ನಿಮಗೆ ಉತ್ತರ ಏನು? ಇವತ್ತು ನಿಮ್ಮ ಉಪಮುಖ್ಯಮಂತ್ರಿಗಳು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂದಿದ್ದಾರೆ. ಅದಕ್ಕೆ ನಿಮಗೆ ಉತ್ತರ ಏನು? ಇವತ್ತು ನಿಮ್ಮ ಉಪಮುಖ್ಯಮಂತ್ರಿಗಳು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂದಿದ್ದಾರೆ. ಅದಕ್ಕೆ ನಿಮಗೆ ಉತ್ತರ ಏನು? ಇವತ್ತು ಧರ್ಮ ಆಧಾರಿತ ರಿಸರ್ವೇಶನ್ ಕೊಡ್ಲಿಕ್ಕೆ ಬರುವುದಿಲ್ಲ, ಆದರೆ ಮುಸಲ್ಮಾನರಿಗೆ ಗೌರ್ಮೆಂಟ್ ಕಾಂಟ್ರಾಕ್ಟ್ಶಿಪ್ನಲ್ಲಿ 4% ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಇವತ್ತು ಧರ್ಮ ಆಧಾರಿತ ರಿಸರ್ವೇಶನ್ ಕೊಡ್ಲಿಕ್ಕೆ ಬರುವುದಿಲ್ಲ, ಆದರೆ ಮುಸಲ್ಮಾನರಿಗೆ ಗೌರ್ಮೆಂಟ್ ಕಾಂಟ್ರಾಕ್ಟ್ಶಿಪ್ನಲ್ಲಿ 4% ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಇವತ್ತು ಧರ್ಮ ಆಧಾರಿತ ರಿಸರ್ವೇಶನ್ ಕೊಡ್ಲಿಕ್ಕೆ ಬರುವುದಿಲ್ಲ, ಆದರೆ ಮುಸಲ್ಮಾನರಿಗೆ ಗೌರ್ಮೆಂಟ್ ಕಾಂಟ್ರಾಕ್ಟ್ಶಿಪ್ನಲ್ಲಿ 4% ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಇವತ್ತು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಕುಂಠಿತಗೊಂಡಿದೆ. ನಿಮ್ಮ ಉತ್ತರ ಏನು? ಇವತ್ತು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಕುಂಠಿತಗೊಂಡಿದೆ. ನಿಮ್ಮ ಉತ್ತರ ಏನು? ಇವತ್ತು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಕುಂಠಿತಗೊಂಡಿದೆ. ನಿಮ್ಮ ಉತ್ತರ ಏನು? ಇವತ್ತು ಎಲ್ಲ ಜೂಜಾಟ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದೀರಾ, ನಿಮ್ಮ ಪಾಲು ಎಷ್ಟಿದೆ? ಇವತ್ತು ಎಲ್ಲ ಜೂಜಾಟ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದೀರಾ, ನಿಮ್ಮ ಪಾಲು ಎಷ್ಟಿದೆ? ಇವತ್ತು ಎಲ್ಲ ಜೂಜಾಟ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದೀರಾ, ನಿಮ್ಮ ಪಾಲು ಎಷ್ಟಿದೆ? ಇವತ್ತು ಬಡವರಿಗೆ ಕೇಂದ್ರ ಸರ್ಕಾರ ಕೊಡುವಂತ ಅಕ್ಕಿಯಲ್ಲಿ ಕಳ್ಳ ಸಾಗಾಣಿಕೆ ಆಗ್ತದೆ, ಅದರಲ್ಲಿ ನಿಮ್ಮ ಪಾಲು ಎಷ್ಟು? ಇವತ್ತು ಬಡವರಿಗೆ ಕೇಂದ್ರ ಸರ್ಕಾರ ಕೊಡುವಂತ ಅಕ್ಕಿಯಲ್ಲಿ ಕಳ್ಳ ಸಾಗಾಣಿಕೆ ಆಗ್ತದೆ, ಅದರಲ್ಲಿ ನಿಮ್ಮ ಪಾಲು ಎಷ್ಟು? ಇವತ್ತು ಬಡವರಿಗೆ ಕೇಂದ್ರ ಸರ್ಕಾರ ಕೊಡುವಂತ ಅಕ್ಕಿಯಲ್ಲಿ ಕಳ್ಳ ಸಾಗಾಣಿಕೆ ಆಗ್ತದೆ, ಅದರಲ್ಲಿ ನಿಮ್ಮ ಪಾಲು ಎಷ್ಟು? ಇವತ್ತು ಸರ್ಕಾರಿ ಜಮೀನುಗಳು ಕಬಳಿಸ್ತಾ ಇದ್ದಾರೆ, ಅದರಲ್ಲಿ ನಿಮ್ಮ ಪಾಲು ಎಷ್ಟು? ಇವತ್ತು ಸರ್ಕಾರಿ ಜಮೀನುಗಳು ಕಬಳಿಸ್ತಾ ಇದ್ದಾರೆ, ಅದರಲ್ಲಿ ನಿಮ್ಮ ಪಾಲು ಎಷ್ಟು? ಏನಾದರೂ ಜನಪ್ರತಿನಿಧಿಗೆ ಗೌರವ ಕೊಡಬೇಕಾದ್ರೆ ನಾ ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉಸ್ತುವಾರಿ ಸಚಿವರು ಸಾರ್ವಜನಿಕವಾಗಿ ಹೇಳಿಕೆಗಳನ್ನು ಕೊಡಬೇಕನ್ನೋ ಒತ್ತಾಯವನ್ನು ಮಾಡಿ ನಾನು ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ.